ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಭಾನುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶನಿವಾರ ಅಂತೂ ಜೀವನ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟಪಡ್ತಾಯಿದ್ರು. ಸರಿ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಏನು ಟ್ರೈ ಮಾಡಿ ಎದ್ದೇಳಿ ಅಂತೆಲ್ಲ ಏನೂ ಹೇಳಿರಲಿಲ್ಲ. ಬಟ್ ಭಾನುವಾರ ಬಂದು ಒಂದು ಸ್ವಲ್ಪ ಟ್ರೈ ಮಾಡಲಿ ಅಂತ ಅಂದ್ಬಿಟ್ಟು ನಾನೇ ಹೇಳಿದೆ. ಸ್ಯಾಟರ್ಡೇ ಅಂತೂ ಕಂಪ್ಲೀಟಾಗಿ ವಾಶ್ರೂಮಿಗೆಲ್ಲ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನೇ ಬೆಡ್ ಮೇಲೆ ಏನು ಕೊಡಬೇಕು, ಸೊ ಅದೆಲ್ಲ ಮಾಡಿದೆ. ಅಂದರೆ ಅದನ್ನು ಕೂಡ ಹೇಳ್ಕೋಬಾರ್ದು, ಬಟ್ ಆಲ್ಸೋ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಆ ಥರ ಮಾಡಿದೆ. ಬಟ್ ಸಂಡೇ ಒಂದು ಸ್ವಲ್ಪ ಟ್ರೈ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಹಾಗೆಯೇ ಸ್ಪಾಂಜ್ ಬಾತ್ ಮಾಡಿಸಿ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಜೀವನ್ ಟ್ರೈ ಮಾಡ್ತಾಯಿದ್ದಾರೆ ಎದ್ದೇಳೋದಕ್ಕೆ. ಬಟ್ ಸುಮಾರು ಹೊತ್ತು ತೊಗೊಂಡ್ರು, ಆಲ್ಮೋಸ್ಟ್ 1 ಅವರೇ ತೊಗೊಂಡ್ರು ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ಅದು ಕಾಲು ಎತ್ತಿಡೋದಕ್ಕಾಗ್ತಿರ್ಲಿಲ್ಲ. ರೀಸನ್ ಬಂದು ಅವರು ಪಾದಕ್ಕೆ ಬಂದು ಪಿ.ಒ.ಪಿನ ಹಾಕ್ಬಿಟ್ಟಿದ್ದಾರೆ. ಅದು ತುಂಬ ಅಂದರೆ ತುಂಬ ವೆಯ್ಟ್ ಅನ್ನಿಸ್ತಾ ಇತ್ತು. ನನಗೆ ಕಾಲನ್ನ ಮೂವ್ ಮಾಡೋದಕ್ಕೆ ಅಂತ ಇಟ್ಕೊಂಡಾಗ ನನಗೆ ತುಂಬ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಲ್ಸೋ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹಿಂದೆಲೇ ಇದ್ದೆ ನಾನು ಕೂಡ. ಸ್ಟ್ರೈಟಾಗಿ ಎದ್ದು ನಿಂತ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಸ್ಟೂಲ್ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಮೂವ್ ಮಾಡೋದಕ್ಕಾಗತ್ತಾ ನೋಡಿ ಅಂತ ಹೇಳಿದೆ. ಸೊ ಅವರು ಅದೇ ಥರನೇ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ರು ಮೂವ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಾತ್ರೂಮ್ ಒಳಗಡೆ ಏನು ಹೋಗಬೇಕು ಆವಾಗ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಾನೇ ಸ್ಟೂಲ್ ಏನಿತ್ತು ಅದನ್ನು ಬಾತ್ರೂಮ್ ಒಳಗಡೆ ಇಟ್ಬಿಟ್ಟು ನೀವು ಇಲ್ಲಿಂದ ಕಾಲು ಪುಷ್ ಮಾಡೋದಕ್ಕೆ ನೋಡಿ ಆಗುತ್ತಾ ಅಂತ. ಸೊ ಈ ರೀತಿ ಟ್ರೈ ಮಾಡಿ ಅವ್ರು ಒಂದು ಸ್ವಲ್ಪ ವಾಶ್ರೂಮ್ನ ಯೂಸ್ ಮಾಡಿದ್ರು. ಆಮೇಲೆ ನನಗೂ ಕೂಡ ಓಕೆ ಪರವಾಗಿಲ್ಲ, ಇಷ್ಟು ಟ್ರೈ ಮಾಡಿದ್ರೆ ಆರಾಮಾಗಿ ಅವರು ವಾಶ್ರೂಮ್ ಯೂಸ್ ಮಾಡಬಹುದು ಅಂತ ಅನ್ನಿಸ್ತು. ಇನ್ನು ಜೀವನ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಾನು ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಅದೇನೋ ಗೊತ್ತಿಲ್ಲ, ಒಂಥರ ಬ್ಲಡ್ ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಹಾಗಾಗಿ ನಮಗೆ ಅದೊಂಥರ ನೆಗೆಟಿವ್ ಆಗಿ ಅನ್ನಿಸ್ತಾ ಇತ್ತು. ಸೊ ಜೀವನ್ ಚೇಂಜ್ ಮಾಡಿಬಿಡ್ತೀಯಾ ಅಂತ ಕೂಡ ಕೇಳಿದ್ರು. ಹಾಗಾಗಿ ಸರಿ ಅಂತ ಮಾಡ್ತಾಯಿದ್ದೀನಿ. ಅವರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಇದೆಲ್ಲ ರೆಡಿ ಮಾಡಿಬಿಟ್ಟೆ ಅಂತಂದರೆ ಅವ್ರು ಬಂದು ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದೊಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ನಾನು ಶನಿವಾರ ಕಸ ಕೂಡ ಗುಡಿಸಿಲ್ಲ, ಮನೆ ಕೂಡ ಒರೆಸಿಲ್ಲ, ಏನೂ ಕೆಲಸ ಮಾಡಿಲ್ಲ. ಮನೆ ಹೆಂಗಿತ್ತು ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತೀವಲ್ವ, ಸೊ ಅಷ್ಟೇನೆ. ಇನ್ನು ಶನಿವಾರ ನಾನು ಏನೂ ಮನೆ ಕ್ಲೀನ್ ಮಾಡಿಬಿಟ್ಟಿರಲಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಉಷಾಕ್ ಅವರು ಮತ್ತು ನಮ್ಮ ಅಜ್ಜಿ ರಕ್ಷು ಎಲ್ಲ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನು ಅಪ್ಪು ಅಂತೂ ಅಮ್ಮನ ಮನೆಯಲ್ಲೇ ಇದ್ದಾನೆ. ನಮ್ಮ ಅಮ್ಮನೂ ಕೂಡ ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡು ಹೋಗಿ ಅಪ್ಪನ ನೋಡ್ಕೋತಾ ಇದ್ದರು. ನನಗೆ ಅದಕ್ಕಾಗಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಅಪ್ಪನೂ ನೋಡಿಕೊಂಡು ಜೀವನೂ ನೋಡಿಕೊಂಡು ಅಂದರೆ ಸ್ವಲ್ಪ ಕಷ್ಟ ಅಂತೂ ಆಗ್ತಾಯಿತ್ತು. ಬಟ್ ಅಮ್ಮನೇ ಅಪ್ಪನ ಅಲ್ಲಿ ಇಟ್ಕೊಂಡಿದ್ದಾಗ ಅವನಿಗೆ ಊಟ ತಿಂಡಿದ್ದೆಲ್ಲ ಏನಿದೆ, ಮತ್ತು ಇವಾಗ ಇನ್ನೇನು ಎಕ್ಸಾಮ್ಸ್ ಕೂಡ ಅವನಿಗೆ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅವನಿಗೆ, ಸೊ ಅದನ್ನೆಲ್ಲನೂ ಕೂಡ ನಮ್ಮ ಅಮ್ಮನೇ ಮಾಡಿಕೊಡ್ತಾಯಿದ್ರು. ನಮ್ಗೆ ಅದೊಂಥರ ನಿಜವಾಗ್ಲೂ ತುಂಬಾ ಸಪೋರ್ಟ್ ಅಂತ ಅನ್ನಿಸ್ತು. ಇನ್ನು ನನ್ನ ತಮ್ಮ ನಮ್ಮ ಮನೆ ಹತ್ರ ಬಂದಿದ್ದ. ಸೊ ಆವಾಗ ನಾನು ಕಾಲು ಸೂಪ್ನ ತೊಗೊಂಡು ಬರ್ತೀಯಾ ಅಂತ ಅಂದ್ಬಿಟ್ಟು ಕೇಳಿದ್ದೆ. ಬಿಕಾಸ್ ನನಗಿಲ್ಲಿ ಅಷ್ಟಾಗಿ ಮಿಲ್ಟ್ರಿ ಹೋಟೆಲ್ ಅದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ತಮ್ಮನಿಗೇ ಹೇಳಿದ್ರೆ ಅವನೇ ಹೋಗ್ಬಿಟ್ಟು ಕಾಲು ಸೂಪ್ ತೊಗೊಂಬರ್ತಾನೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳಿದಾಗ ಅವನು ಹೋಗಿ ತೊಗೊಂಡು ಬಂದಿದ್ದ. ಸೊ ಅಪ್ಪನೂ ಕೂಡ ಅವನ ಜೊತೆನೇ ಬಂದನಲ್ವಾ, ಸೊ ಪಪ್ಪನ ನೋಡಿಕೊಂಡು ಇಲ್ಲ ನಾನು ಇಲ್ಲೇ ಇರ್ತೀನಿ ನೀನು ಹೋಗು ಅಂತ ಅಂದ್ಬಿಟ್ಟು ಇವಾಗ ಅವ್ರ ಪಪ್ಪನ ಜೊತೆನೇ ಇದ್ದಾನೆ. ಸೊ ಇವಾಗ ನಾನು ಅವ್ರಿಗೆ ಏನು ಸ್ಪಾಂಜ್ ಬಾತ್ ಎಲ್ಲ ಮಾಡಿಸ್ಬೇಕು ಎಲ್ಲನೂ ಮಾಡಿಸಿ ಇವಾಗ ಬೆಡ್ ಮೇಲೆ ಒಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಬಟ್ ಟ್ರೈ ಮಾಡ್ತಾಯಿದ್ದೆ. ಅವ್ರಿಗೇನಂತಂದರೆ ಆ ಕಾಲು ಎತ್ತಿಡೋದಕ್ಕೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು. ಹೇಗೋ ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಹಾಗೆ ಹಿಂಗೆ ಅಂತ ಕೂತ್ಕೊಂಡಿದ್ದಲ್ಲೇ ಮೂವ್ ಮಾಡ್ಬೋದು. ಬಟ್ ಈ ಥರ ಕೆಳಗಿಂದ ಕಾಲನ್ನ ಬೆಡ್ ಮೇಲೆ ಇಡಬೇಕು ಅಂತಂದಾಗ, ಅಥವಾ ಈ ಬಾತ್ರೂಮ್ದು ಸ್ಟೆಪ್ಸ್ ಏನಿದೆ ಅದನ್ನು ಹತ್ತಬೇಕು ಅಂತಂದಾಗ ಒಂದು ಸ್ವಲ್ಪ ಕಷ್ಟ ಆಗೋದು ಅವರಿಗೆ. ಇನ್ನು ಬೇರೆ ಟೈಮಲ್ಲೆಲ್ಲ ಅಂದರೆ ಒಂದು ಸ್ವಲ್ಪ ಸ್ಟೂಲ್ ಮೇಲೆ ಕೂತ್ಕೊಂಡು ಮೂವ್ ಮಾಡಿಬಿಡ್ತಾಯಿದ್ರು. ಬಟ್ ನನಗೂ ನೋಡೋಷ್ಟು ನೋಡಿದೆ. ಬಟ್ ಅದೇ ಹೇಳ್ತಾರಲ್ವ, ಅದೊಂಥರ ಬೇಜಾರಂತೂ ಇದ್ದೇ ಇರುತ್ತೆ. ಬಟ್ ಕಾಲಕ್ರಮೇಣ ಒಂದು ಸ್ವಲ್ಪ ಟ್ರೈ ಮಾಡಿ ಅವರು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಅವಾಗ ಅಷ್ಟೊಂದಾಗಿ ಏನೂ ಅನಿಸಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಇವಾಗ ಸ್ವಲ್ಪ ಅದೇ ಅವ್ರಿಗೆ ಕಾಲೆತ್ತು ಮೇಲುಗಡೆ ಇಡೋದಕ್ಕಾಗಲಿಲ್ಲ. ಬಟ್ ಆಮೇಲೆ ನಾನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ ಅವ್ರಿಗೆ ನೀಟಾಗಿ ಮಲಗ್ಸೋದಕ್ಕೆ. ಬಟ್ ಅವ್ರು ಹೇಳಿದ್ರು ಪರವಾಗಿಲ್ಲ, ಈಗ ಸದ್ಯಕ್ಕೆ ಹೀಗೆ ಇರಲಿ, ನಾನು ಆಮೇಲೆ ನಾನು ಎದ್ದು ನೀಟಾಗಿ ಕೂತ್ಕೊಳ್ತೀನಿ, ಇವಾಗ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರಿಗೆ ವಾಶ್ರೂಮ್ಗೆ ಹೋಗಿ ಇವಾಗ ಬಂದು ಬೆಡ್ ಮೇಲೆ ಮಲ್ಕೊಳ್ಳೋದೇ ಒಂಥರ ಕಷ್ಟ ಆಗೋಗ್ಬಿಟ್ಟಿದೆ. ಬಟ್ ಪಾಪ ಇಷ್ಟು ಟ್ರೈ ಮಾಡಿದ್ರಲ್ಲ ಆವತ್ತಿನ ದಿನ, ನನಗೆ ಅದೇ ಖುಷಿ. ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೇನು ಕಾಲು ಸೊಪ್ಪನ್ನ ತರಿಸಿದ್ದೆ, ಒಂದು ಬೌಲ್ಗೆ ಹಾಕಿಬಿಟ್ಟು ಕೊಟ್ಟೆ. ಬಟ್ ಅವರು ಮಲ್ಕೊಂಡಿದ್ದ ವೇ ಏನಿತ್ತು ಅದು ಸರಿ ಇರಲಿಲ್ಲ, ಮತ್ತು ಬ್ಯಾಕ್ ಸಪೋರ್ಟ್ ಅವ್ರಿಗೆ ಇರಲಿಲ್ಲ, ಮತ್ತು ಅವ್ರು ಸ್ಟ್ರೈಟಾಗಿ ಕೂತ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾಯಿದ್ರಲ್ವ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಅವ್ರು ಕೂತ್ಕೊಳ್ಳೋದಕ್ಕೆ. ಬಟ್ ನೀವು ನೋಡೋರ್ಗೆ ಅನ್ನಿಸ್ಬೋದು ಏನು ಅಂತ ಅಂದ್ಬಿಟ್ಟು, ಬಟ್ ಅವ್ರು ತುಂಬ ಕಷ್ಟಪಡ್ತಾಯಿದ್ದಾರೆ ಮಾತ್ರ. ಆ ಕಾಲಲ್ಲಿ ಏನು ಸ್ಟಿಚ್
ಹಾಕಿದ್ದಾರೆ ಅಲ್ವಾ, ತುಂಬಾ ನೋವು ಅನಿಸುತ್ತೆ. ಈಗ ನಮಗೇ ಆಗಿರ್ಬೋದು, ಒಂದು ಸಣ್ಣ ಗಾಯ ಆದ್ರೇ ಎಷ್ಟು ನೋವು ಅಂತ ಅನಿಸುತ್ತೆ. ಬಟ್ ಅವ್ರಿಗಷ್ಟು ಗಾಯ ಆಗಿರುವಾಗ ನಮಗೆ ಒಂಥರ ನೋಡೋದಕ್ಕೆ ಡೈರೆಕ್ಟಾಗಿ ತುಂಬ ಕಷ್ಟ ಆಗ್ತಾಯಿತ್ತು. ಸರಿ, ಅವ್ರಿಗೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ, ಉಷಾಕ್ ಅವರು ಇನ್ನೇನು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿದ್ದಿದ್ದು ತಟ್ಟೆಗಳು ಆಮೇಲೆ ಒಂದು ಕುಕ್ಕರ್ ಅದೆಲ್ಲ ಇತ್ತು. ಸರಿ, ಅದೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆಗೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಜೆಪ್ಟೋನಲ್ಲಿ ಆರ್ಡರ್ ಮಾಡಿದ್ದೆ. ಹೋಗ್ಬಿಟ್ಟು ತೊಗೊಂಬರೋದಕ್ಕೆ ನಿಜವಾಗ್ಲೂ ಅಷ್ಟು ಟೈಮೂ ಇರಲಿಲ್ಲ ಮತ್ತು ನನಗೆ ಆಗ್ತಾನೂ ಇರಲಿಲ್ಲ. ಸೊ ಜೆಪ್ಟೋನಲ್ಲೇ ಆರ್ಡ್ರ್ ಮಾಡಿದ್ರೆ ಅವರೇ ಮನೆ ಬಾಗಿಲಿಗೆ ತಂದು ಕೊಡ್ತಾರಲ್ಲ. ಸೊ ನನಗೇನೇನು ಬೇಕೋ ಎಲ್ಲನೂ ಕೂಡ ಆರ್ಡರ್ ಮಾಡ್ಕೊಳ್ಬೋದು ಅಂತ ಅಷ್ಟೇನೆ. ಮತ್ತು ಇವಾಗ ಒಂದು ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳೆಲ್ಲ ಇತ್ತು, ಅವನ್ನೆಲ್ಲ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಾನು ಜೆಪ್ಟೋನಲ್ಲಿ ಏನು ಆರ್ಡರ್ ಮಾಡಿರೋ ಅದು ಕೂಡ ಬಂತು. ಸೊ ಅದು ಬಂದಾಗ ರಿಸೀವ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಅದೇನೇನೆಲ್ಲ ಇತ್ತು ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೊಂದು ಸ್ವಲ್ಪ ಕಡಿಮೆನೇ ಇತ್ತು ರೇಟ್ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನಗೆ ಒಂದು ವಾರಕ್ಕೆ ಎಷ್ಟು ತರಕಾರಿಗಳು ಬೇಕು ಅದನ್ನು ತರಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ಏನಾದರೂ ಬೇಕಾದರೆ ಮತ್ತೆ ಆರ್ಡರ್ ಮಾಡ್ಕೋಬೋದು ಅಂತ. ಈ ಟೈಮಲ್ಲಿ ಒಂದು ಸ್ವಲ್ಪ ಕಾಲು ಸೊಪ್ಪೆಲ್ಲ ಕೊಡಿ, ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಹಾಗಾಗಿಯೇ ನಾನು ಬೆಳಗ್ಗೆ ಇರಲಿ ಇವತ್ತು ಕಾಲು ಸೊಪ್ಪು ಜೀವನಿಗೆ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ತರಿಸಿ ಕೊಟ್ಟಿದ್ದೆ. ಕೆಲವೊಮ್ಮೆ ನನ್ನ ತಮ್ಮ ಅಂತೂ ತುಂಬಾ ಕೇರ್ ಮಾಡ್ತಾನೆ. ನನಗೆ ಅದಕ್ಕೆ ನಿಜ ತುಂಬಾ ಖುಷಿ ಆಗುತ್ತೆ. ಒಂಥರ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಸಲ ಅಂದ್ಕೊಳ್ತೀನಿ ನನ್ನ ತಮ್ಮ ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅದನ್ನು ಹೇಳ್ಕೊಳಕ್ಕೂ ಕೂಡ ಒಂದೊಂದು ಸಲ ಭಯ ಆಗುತ್ತೆ ನನಗೆ. ಬಟ್ ಈ ಟೈಮಲ್ಲಂತೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ ಅವನು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನು ನಿಜವಾಗ್ಲೂ ಅಷ್ಟು ಹೆಲ್ಪ್ ಮಾಡ್ತಾನೆ ನನ್ನ ತಮ್ಮ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಅವ್ನು ಏನೇ ಸಣ್ಣ ಪುಟ್ಟದ್ದು ಹೇಳಿದ್ರೂ ಕೂಡ ಫಸ್ಟು ಬಂದು ಅದೇನಿದೆ ಮಾಡ್ಕೊಂಡು ಕೊಡ್ತಾಯಿದ್ದ. ಸೊ ಇನ್ನೇನು ಉಷಾಕ ಮತ್ತು ಶಿಶಿರ್ ಕೂಡ ಬಂದರು. ಬಸ್ ಸ್ಟಾಪ್ ಹತ್ರ ಬಂದಿದ್ದರು ಆ್ಯಕ್ಚುಲಾಗಿ. ಅಲ್ಲಿಂದ ಬಂದು ಕರ್ಕೊಂಬರ್ತೀಯಾ ಅಂತ ಕೇಳಿದರು. ಆಯಿತು ಬರ್ತೀನಿ ಅಂತಂದು. ಸೊ ಇಬ್ಬರೂ ಒಟ್ಟಿಗೆ ಕರ್ಕೊಂಬರೋದಕ್ಕೆ ನನಗೆ ಅಷ್ಟಾಗಿ ಕರೆಕ್ಟಾಗಿ ಓಡಿಸೋದಕ್ಕಾಗಲ್ಲ, ಇಬ್ಬರೂ ಒಟ್ಟಿಗೆ ಗಾಡಿ ಮೇಲೆ ಕೂರಿಸ್ಕೊಂಡ್ರೆ. ಹಾಗಾಗಿ ನಾನು ಹೇಳಿದ್ದೆ ಒಬ್ಬರನ್ನು ಒಂದ್ಸಲ ಕರ್ಕೊಂಡು ಬರ್ತೀನಿ, ಇನ್ನೊಬ್ಬರನ್ನ ಇನ್ನೊಂದ್ಸಲ ಕರ್ಕೊಂಬರ್ತೀನಿ ಅಂತ. ಫಸ್ಟು ಶಿಶಿರನ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಉಷಾಕ ಅಲ್ಲೇ ನೆರಳಲ್ಲಿ ನಿಂತಿದ್ದರು. ಆಮೇಲೆ ಮತ್ತೆ ಹೋಗಿ ಉಷಾಕನ್ನು ಕರ್ಕೊಂಡು ಬಂದೆ. ಸೊ ಈ ರೀತಿ ಆಮೇಲೆ ಮನೆಗೆ ಬಂದಮೇಲೆ ಅವ್ರಿಗೂ ಕೂಡ ಬಿಸಿಲಲ್ಲಿ ಬಂದು ಸುಸ್ತಾಗಿರುತ್ತೆ ಅಲ್ವಾ. ಆಮೇಲೆ ಜ್ಯೂಸ್ ಕೂಡ ಮಾಡ್ಕೊಂಡು ಕೊಟ್ಟೆ. ಸೊ ಈಗ ಜ್ಯೂಸ್ ಕುಡ್ಕೊಂಡು ಹೀಗೆ ಮಾತಾಡಿಕೊಂಡು ನಾನು ಕೂಡ ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜೀವನ್ ಬಂದುಬಿಟ್ಟು ಅವರು ಮಲ್ಕೊಂಡಿದ್ರು. ಸರಿ, ಅವ್ರು ಮಲ್ಕೊಂಡಿರಲಿ, ಇನ್ನೇನು ನಾನು ನಂದೇನಿದೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಮತ್ತೇನಾದರೂ ಇತ್ತು ಅಂದರೆ ಅವರು ಕಾಲ್ ಮಾಡೋರು. ನಾನು ಆಮೇಲೆ ಹೋಗಿ ವಾಶ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಇವತ್ತೇ ಆ್ಯಕ್ಚುಲಾಗಿ ಅವ್ರು ಎಷ್ಟು ಟ್ರೈ ಮಾಡ್ತಾ ಇರೋದು ಅದಕ್ಕೆ ನನಗೆ ಒಂಥರ ಖುಷಿ ಆಗ್ತಾಯಿತ್ತು. ಆಮೇಲೆ ಸುಮಾರಷ್ಟು ಜನ ನೀವು ದೃಷ್ಟಿಯಾಗಿದೆ, ಆಮೇಲೆ ತಡೆ ಓಡಿಸ್ಕೊಂಡು ಬನ್ನಿ, ಆಮೇಲೆ ಜಾಸ್ತಿ ಏನನ್ನು ಶೇರ್ ಮಾಡ್ಕೊಳ್ಬೇಡಿ ಪರ್ಸ್ನಲ್ ವಿಷಯ, ಅದನ್ನೆಲ್ಲ ಹೇಳಿದ್ರಿ. ಸೊ ನಿಜವಾಗ್ಲೂ ಕೂಡ ನನಗೂ ಕೂಡ ಹಾಗೆ ಅನ್ನಿಸ್ತು. ದೃಷ್ಟಿನೇ ಆಗಿರಬಹುದು ಅಂತ. ಏನಕ್ಕೆ ಅಂತ ಅಂದರೆ ಅದು ನಮಗೆ ಫೀಲ್ ಆಗುತ್ತೆ ಅಲ್ವಾ, ಲೈಕ್ ದೃಷ್ಟಿ ಆಗಿದೆ ಅಂತ ಅಂದ್ಬಿಟ್ಟು ಫೀಲ್ ಆಗುತ್ತೆ. ಇನ್ನು ಕೆಲವರು ಏನು ಫ್ಯಾಮಿಲಿ ಮೆಂಬರ್ಸ್ಗೆ ಈ ಥರ ಹಾಕಿರೋದು ಅಂತೆಲ್ಲ ಹೇಳಿದಾಗ ಖಂಡಿತವಾಗ್ಲೂ ಹೌದು. ಯಾರೋ ಗೊತ್ತಿಲ್ಲದೇ ಇರೋರಿಗಿಂತ ಗೊತ್ತಿರೋರೇ ನಮಗೆ ಜಾಸ್ತಿ ದೃಷ್ಟಿನ ಹಾಕೋದು. ಸೊ ಅದು ನಿಜ ಅಂತೆಲ್ಲ ಹೇಳಿದ್ರಿ. ಸೊ 100% ನನಗೂ ಕೂಡ ಹಾಗೆ ಅನಿಸಿರುವಂಥದ್ದು. ಏಕೆ ಅಂತಂದರೆ ಯಾರೋ ಗೊತ್ತಿಲ್ಲದಲೇ ಇರೋರು ಸುಮ್ಮನೆ ನಮ್ಮ ಬಗ್ಗೆ ಏನು ಹೊಟ್ಟೆ ಕಿಚ್ಚು ಅಂಥದ್ದು ಇರೋಲ್ಲ. ಗೊತ್ತಿರೋರೇ ಜಾಸ್ತಿ ಹೊಟ್ಟೆ ಕಿಚ್ಚು ಪಡೋದು. ಅಯ್ಯೋ ಏನೋ ಮನೆ ಕಟ್ಕೊಬಿಟ್ರಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಮಗದು ನಾವು ಮನೆ ಕಟ್ಟೋ ಟೈಮಲ್ಲೂ ಗೊತ್ತಾಗ್ತಾಯಿತ್ತು. ನಾನು ಅದಕ್ಕಾಗಿಯೇ ಜಾಸ್ತಿ ಎಂಥದ್ದು ವ್ಲಾಗ್ಸ್ ಹಾಕ್ತಾ ಇರಲಿಲ್ಲ. ಸುಮ್ಮನೆ ಫಸ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೆ. ಆಮೇಲೆ ಮತ್ತು ಯಾರೂ ಕೂಡ ನಾನು ಕೆಲಸ ಮುಗಿಯೋವರೆಗೂ ನಮ್ಮ ಬಿಲ್ಡಿಂಗ್ ಹತ್ರ ಬರೋದು ಬೇಡ ಅಂತಲೇ ಅಂತಿದ್ದೆ. ಏನಕ್ಕೆ ಅಂದರೆ ಅದು ನಮ್ಮ ತಾತ ಒಂದು ಮಾತು ಹೇಳಿದರು. ಆ್ಯಕ್ಚುಲಾಗಿ ಯಾರಾದರೂ ಮನೆ ಹತ್ರ ಬಂದು ನೋಡ್ಕೊಂಡು ಹೋಗೋದು ಆ ಥರ ಎಲ್ಲ ಆದಾಗ ಕೆಲಸಗಳು ಕೆಲವೊಮ್ಮೆ ಸ್ಟಾಪ್ ಆಗುತ್ತೆ. ಬೇಡ, ಯಾಕೆ ಬೇಕು, ಗೃಹಪ್ರವೇಶ ಟೈಮಲ್ಲೇ ಬಂದು ಎಲ್ಲರೂ ನೋಡಲಿ ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನನಗೆ ಅವಾಗ ಆಳವಾಗಿ ಅದು ಕುತ್ಕೊಬಿಟ್ಟಿತ್ತು ನನ್ನ ಮೈಂಡಲ್ಲಿ. ಬೇಡ, ಯಾರೂ ಬರೋದು ಬೇಡ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಸ್ಕೊಳ್ತಾ ಇದ್ದೀವಿ, ಅದೆಲ್ಲ ನೀಟಾಗಿ ಕೆಲಸಗಳು ಆಗೋಗ್ಬಿಟ್ಲಿ, ಆಮೇಲೆ ಬೇಕಾದ್ರೆ ಗೃಹಪ್ರವೇಶ ಟೈಮಲ್ಲೇ ಬಂದುಬಿಟ್ಟು ಮನೇನ ನೋಡಲಿ. ಈಗ ಇನ್ನೇನು ಬಂದು ನೋಡು ಅವ್ರದ್ದೇನೋ ಐಡಿಯಾಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಇದೆಲ್ಲ ಏನು ನೆಸಸರಿ ಇಲ್ಲ. ಯಾಕಂದರೆ ನಮ್ಗೆ ಇಷ್ಟದ ಪ್ರಕಾರನೇ ನಾವು ಮನೆಯನ್ನು ಕಟ್ಟಿಸ್ತಾ ಇರೋದು. ಸೊ ಅದ್ರ ಪ್ರಕಾರನೇ ನಾವು ಮನೇನ ಮಾಡ್ಕೊಳ್ಳೋಣ ಅಂತ ನಮ್ಮ ತಲೆಯಲ್ಲಿ ಇದ್ದಿತ್ತು ಅಷ್ಟೇನೆ. ಇನ್ನು ಅಂಥ ಏನಾದರೂ ಸಜೆಷನ್ಸ್ ಬೇಕು ಅಂತ ಅಂದರೆ ನಾವು ನಮ್ಮ ಮನೆಯವ್ರನ್ನೇ ಕೇಳ್ಬೋದಲ್ಲ, ಸುಮ್ಮನೆ ಯಾಕೆ ಬೇರೆಯವ್ರ ಐಡಿಯಾಸ್ನೆಲ್ಲ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಯಾರನ್ನೂ ಕೂಡ ನಮ್ಮ ಮನೆಗೆ ಬನ್ನಿ ಅಂತ ಕೂಡ ಹೇಳ್ತಿರಲಿಲ್ಲ. ಬರ್ತೀವಿ ಅಂತ ಅಂದರೆ ನಾವು ಇರೋದೇ ಹೇಳ್ತಾ ಇದ್ವಿ, ಬೇಡ ಈಗ ಸದ್ಯಕ್ಕೆ ಗೃಹಪ್ರವೇಶ ಟೈಮಲ್ಲೇ ಬನ್ನಿ ಅಂತ ಅಂದ್ಬಿಟ್ಟು.
ಸೊ ಆ ಟೈಮಲ್ಲಿ ಯಾರೇನು ಅಂದ್ಕೊಂಡ್ರೋ ನಮಗೆ ಬೇಡ. ಯಾಕೆ ಅಂತಂದರೆ ಆ ಸದ್ಯದ ಪರಿಸ್ಥಿತಿನಲ್ಲಿ ನಮ್ದು ಹೇಗಿತ್ತು ಅನ್ನೋದು ನಮಗೆ ಮಾತ್ರನೇ ಗೊತ್ತು. ಹಾಗಾಗಿ ನಾನು ಯಾರನ್ನು ಕೂಡ ಆ ಟೈಮಲ್ಲಿ ಇದು ಮಾಡ್ತಾಯಿರಲಿಲ್ಲ. ಬಟ್ ಆಫ್ಟರ್ ಗೃಹಪ್ರವೇಶ ಎಲ್ಲರಿಗೂ ಕೂಡ ಒಂಥರ ಹೇಗಾಯಿತು ಅಂತಂದರೆ, ಪರವಾಗಿಲ್ಲ ಹೆಂಗೋ ಈ ವಯಸ್ಸಲ್ಲಿ ಮಾಡ್ಕೊಂಬಿಟ್ರು ಅನ್ನೋದನ್ನೇ ಎಲ್ಲರಿಗೂ ಬಂದಿತ್ತು. ಬಟ್ ನಾವು ಅಂದ್ಕೊಂಡಿದ್ವಿ ಅವೆಲ್ಲ ಏನು ತಾಕಲ್ಲ ನಮಗೆ. ಏನು ಎಲ್ಲರೂ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ತಾನೇ ಹೇಳ್ತಾರೆ, ಅದರಲ್ಲಿ ಏನಿರುತ್ತೆ ಡಿಫ್ರೆನ್ಸು ಅಂತ ಅಂದು. ಬಟ್ ಆಮೇಲೆ ಗೊತ್ತಾಗ್ತಾ ಇದ್ದಿದ್ದು ನಮ್ಮನೆ ಯಾರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಥವಾ ಯಾರು ಬರ್ದಲೇ ನಮ್ಮ ಹಿಂದೆ ನನ್ನ ವಿಡಿಯೋಸ್ನ ನೋಡಿಕೊಂಡು ಹಿಂಗೆಲ್ಲ ಬೆಳೆದ್ಬಿಟ್ಟಿದ್ದಾರಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ನನಗೆ ಅನ್ನಿಸ್ತು, ಓಕೆ ಯಾಕೆ ಅಂದರೆ ಏನು ಗೊತ್ತಾ, ನಾನು ಯಾರಿಗೂ ಕೂಡ ನಾನೇನು ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ. ನಾನು ಇರೋದೇ ಹೇಳ್ತೀನಿ. ನನಗೇನಾರ ಕೋಪ ಬಂತಂದರೆ ನಾನು ಓಪನ್ ಆಗಿ ಹೇಳ್ತೀನಿ. ನನಗೆ ನಿಮ್ಮ ಮೇಲೆ ಕೋಪನೇ ಬಂದಿದೆ ಅಂದರೆ ನಾನು ಅದನ್ನು ಆನ್ ಫೇಸ್ ಹೇಳ್ಬಿಡ್ತೀನಿ. ಸೊ ನಂಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಷ್ಟ ಆಗಿಲ್ಲ ಅಂತಲೇ ಇರ್ತೀನಿ. ನನಗೆ ಬಕೆಟ್ ಹಿಡಿಯೋದು, ಡ್ರಾಮಾಗಳು ಮಾಡೋದು ನಂಗೆ ಅವೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಇರೋದೇ ಹೀಗೆ. ಇಷ್ಟ ಆದರೆ ತೊಗೊಳ್ಳಿ ಅವರು, ಇಷ್ಟ ಆಗಲಿಲ್ಲ ಅಂತಂದರೆ ಇರಲಿ ಅಂತಲೇ ನಾನು ಇರ್ತಾ ಇದ್ದಿದ್ದು. ಬಟ್ ನಮ್ಮ ಹಿಂದೆನೇ ಜನಗಳು ಮಾತಾಡಿದಾಗ, ಅದು ಸ್ವಂತದವ್ರೇ ಮಾತಾಡ್ದಾಗಂತೂ ಓ ಈ ಥರ ಎಲ್ಲ ಈ ಮನುಷ್ಯರು ಅಂದ್ಕೊತಾರ, ಇವ್ರಿಗೋಸ್ಕರ ನಾವು ಅವ್ರಿಗೆ ಏನಾರ ಪ್ರಾಬ್ಲಮ್ ಆದಾಗ ಅಲ್ಲಿಂದ ಇಲ್ಲಿವರೆಗೂ ಬರ್ತಾಯಿದ್ವಿ. ಬಟ್ ಇವ್ರು ನಮಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಇವಾಗ ಅಂತ ಅನ್ನುವಾಗ ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾವ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಪರ್ಸನ್ ನನ್ನ ವಿಡಿಯೋ ನೋಡ್ತಾರೆ ಅಂತಲೇ ಹೇಳ್ತಾರೋ ಅಂಥದ್ದು. ಅದೇನೋ ಹೇಳ್ತಾರಲ್ವ, ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಆ ಕಡೆಯಿಂದ ನಮಗೆ ಬರೋದೇ ನೆಗೆಟಿವ್ ಅಂತ ಅನಿಸ್ದಾಗ, ಸೊ ನೆಗೆಟಿವ್ನ ನಾವು ಜಾಸ್ತಿ ಎಂಟರ್ಟೈನ್ ಮಾಡೋದಕ್ಕೆ ಹೋಗಬಾರ್ದು. ಉಗಿದ್ಬಿಟ್ಟು ಬಿಟ್ಬಿಡಬೇಕು ಅಷ್ಟೇನೆ. ಸೊ ನಮ್ಮ ಬಗ್ಗೆ ಆಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆ ದೇವರು ಅಂತ ನಮ್ಮ ಪಾಲಿಗೆ ಇದ್ದಾನೆ, ಅವ್ನು ಒಳ್ಳೇದು ಮಾಡೇ ಮಾಡ್ತಾನೆ. ತುಂಬ ಜನ ಅದನ್ನು ಹೇಳಿದ್ರಿ, ಅದೇನೋ ತಲೆಯಲ್ಲಿ ಹೋಗೋದು ಕೂದಲಲ್ಲಿ ಹೋಯ್ತು ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತ ಅಂದ್ಬಿಟ್ಟು. ಬಟ್ ನಾನು ಕೂಡ ಅದನ್ನೇ ಅಂದ್ಕೊಳ್ಳೋದು, ಅದು 100% ನಿಜಾನೇ. ದೇವ್ರು ಇರೋದಕ್ಕೇ ನಮ್ಮನ್ನು ಏನೋ ನನ್ನ ಗಂಡನಿಗೆ ಇಷ್ಟು ಇದರಲ್ಲಿ ಭಾರ ಆಯಿತು ಅಂತ. ಇನ್ನು ಕೆಲವ್ರು ಬಂದ್ಬಿಟ್ಟು ಜೀವನದು ಇವಾಗ ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಸೊ ಆ ಒಂದು ವಿಷಯಕ್ಕೆ ಕೂಡ ಆಡ್ಕೊಂಡಂಗೆ ಮಾತಾಡಿದರು, ಹಂಗೆ ಆಗಬೇಕು ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ಒಂದೊಂದು ಸಲ ಹೆಂಗೆ ಅನಿಸುತ್ತೆ ಅಂತಂದರೆ, ಇಷ್ಟು ಕ್ರೂರಿ ಜನನೂ ಕೂಡ ಇರ್ತಾರ. ಯಾಕೆಂತಂದರೆ ನಾವು ಅವ್ರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೀವಿ, ಬಟ್ ಆಲ್ಸೋ ಆ ಕಡೆಯಿಂದ ನೆಗೆಟಿವೇ ಬಂದಾಗ ಅಯ್ಯೋ ಇದು ಕೊಚ್ಚೆ ಬಿಡು, ಇದು ಯಾವತ್ತಿದ್ರೂ ಕೊಚ್ಚೆನೇ, ಅದು ಶ್ರೀಗಂಧ ಆಗೋಕ್ಕಂತೂ ಸಾಧ್ಯನೇ ಇಲ್ಲ, ಅದು ಹೆಂಗಿದ್ರೂ ಚೇಂಜ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವೇ ಬಿಟ್ಬಿಡಬೇಕು. ಸೊ ಇನ್ನೊಂದು ಸತಿ ಅದೇ ಅಂದ್ಕೊಂಡಿದ್ದೀನಿ, ಯಾರ್ಯಾರು ಏನೇನು ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಹಾಗೆಯೇ ಯಾರೆಲ್ಲ ನಮ್ಮನ್ನು ಆಡ್ಕೋತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅಷ್ಟು ದಡ್ರೆ ಅಂತ ನಾವಲ್ಲ, ಬಟ್ ಅದು ನಾವೇನೂ ಮಾಡೋದಕ್ಕಾಗಲ್ಲ. ಅಂಥವ್ರನ್ನೆಲ್ಲ ನಾವು ದೂರನೇ ಇಟ್ಟಿದ್ದೀವಿ. ಇವಾಗ ನಾವು ಮುಂದೆನೂ ದೂರನೇ ಇಡ್ತೀವಿ. ತುಂಬ ಜನ ಅದ್ರ ಬಗ್ಗೆಯೂ ಕೂಡ ಅದು ಹಾಗೆ ಇದು ಹೀಗೆ ಅಂತೆಲ್ಲ ಹೇಳಿದ್ರಿ, ಮಾತಾಡಿದ್ರಿ ಕೂಡ ಕೆಲವೊಮ್ಮೆ, ಯಾಕೆ ಇವ್ರು ಬರೋಲ್ಲ, ಅವ್ರು ಯಾಕೆ ಹೋಗೋಲ್ಲ ಅಂತಂದ್ಬಿಟ್ಟು. ಸೊ ಅಂಥವ್ರನ್ನೆಲ್ಲ ನಾವು ಮನೆಗೆ ಕರ್ಕೊಂಡಲೇ ಇರೋದೇ ವಾಸಿ. ನಿಜವಾಗ್ಲೂ ನಾನು ಹೇಳಬೇಕಂತಂದರೆ ಅಂಥವನ್ನೆಲ್ಲ ನಾನು ನಮ್ಮ ಮನೆ ಹೊಸಲು ತುಳ್ಸೋದಕ್ಕೂ ಇಷ್ಟ ಇಲ್ಲ. ಅದನ್ನು ನಾನು ಓಪನ್ ಆಗೇ ಹೇಳ್ತೀನಿ. ನಾನು ಬೇಕಂತಲೇ ಹೇಳ್ತಾ ಇರೋದು. ಇದು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ನೋಡೋರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅಷ್ಟೇ, ಇದನ್ನು ನಾನು ಹೇಳಬೇಕಾಗಿತ್ತು. ಕಾಯೋನೊಬ್ಬ ಇದ್ದಾನೆ ಅಂತಂದಾಗ ಎಲ್ಲಿಂದ ಏನಾದರೂ ನಮ್ಗೆ ಒಳ್ಳೆಯದೇ ಆಗುತ್ತೆ. ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕಂಡವ್ರ ಹತ್ರ ಹೋಗ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ನನಗೇನಾದ್ರು ಬಂದರೆ ಬಾಯಿಗೆ ನಾನು ಸರಿಗೆ ಅಂತೀನಿ. ತುಂಬ ಜನ ನೋಡೋವಂತಹ ಪ್ಲ್ಯಾಟ್ಫಾರ್ಮ್ ಇದು, ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ನಾನು ಏನೋ ಹೇಳ್ತಾರೆ ಗೊತ್ತಾ, ಏನೇ ಇದ್ರೂ ಕೂಡ ನಾನು ಪರ್ಸ್ನಲಾಗಿ ಫೋನ್ ಮಾಡಿ ಮಕ್ಕೂಗಿಬೋದು, ಬಟ್ ಆದರೆ ಬೇಡ ಅಂಥವ್ರ ಹತ್ರ ನಾವು ಮಾತಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು. ಬಟ್ ಆದರೆ ಈ ಥರ ಇದ್ರೂ ಕೂಡ ಅದನ್ನು ಏನೋ ಅಂತಾರಲ್ಲ, ಆಡ್ಕೊಂಡಾಗ ಮಾತಾಡ್ತಾರಲ್ಲ, ಅದು ಈ ಸಮಯದಲ್ಲೂ ಈ ಥರ ಮಾತಾಡ್ತಾರಾ ಅಂತ ಅನಿಸಿದ್ದು ನಮಗೆ. ನಮ್ಮಪ್ಪ ನಮಗೆ ಶತ್ರುಗಳಿದ್ರೂ ಕೂಡ ಅವ್ರಿಗೆ ಕಷ್ಟದ ಟೈಮಲ್ಲಿ ಹೆಲ್ಪ್ ಮಾಡು ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಈ ಥರ ಅವ್ರನ್ನ ಆಡ್ಕೋ ಅಂತ ಅಂದ್ಬಿಟ್ಟು ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅದು ನಾವು ಯಾವ ಥರ ಇಲ್ವೂ ಇಲ್ಲ. ಅದು ನಿಮ್ಮ ಬೆಳೆದಿರೋ ವಾತಾವರಣ ಹೆಂಗಿದೆಯೋ ಹಾಗೆ ನೀವು ಕೂಡ ಇರ್ತೀರ ಅಷ್ಟೇನೆ. ಸೊ ಇದನ್ನು ಹೇಳಬೇಕಾಗಿತ್ತು. ಅದೇ ಪರ್ಸ್ನಲಿ ನಾನು ಹೇಳ್ತಾ ಇರೋವಂಥದ್ದು ಇದನ್ನು ನಮ್ಮ ಫ್ಯಾಮಿಲಿಗೇ. ಸೊ ಫ್ಯಾಮಿಲಿ ಅಂತಂದರೆ ಇದಾರಲ್ವ ನನ್ನ ಗಂಡನ ಕಡೆ ಒಂದು ಸ್ವಲ್ಪ ಆ ಥರ ಅಷ್ಟೇನೆ. ಅವ್ರಿಗೆ ಯಾರಿಗೆ ತಿಳಿಬೇಕೋ ಅವ್ರಿಗೆ ತಿಳಿಯುತ್ತೆ ಇದು. ಇನ್ನು ನಾನು ಉಷಾಕ ಶಿವಮಮ್ಮ ಅವರೆಲ್ಲ ಬಂದ್ರಲ್ವ, ಸರಿ ಅವ್ರ ಹತ್ರ ಮಾತಾಡಿಕೊಂಡು ನಾನು ಕೂಡ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಷಾಕನೂ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ನಾನು ಉಷಾಕ ನಿಂತ್ಕೊಂಡು ಮಾತಾಡ್ಕೊಂಡೇ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡ್ಕೊಂಡ್ವಿ. ಇನ್ನು ಅಡುಗೆಗೆಲ್ಲ ಏನು ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ಉಷಾಕ ಶಿವಮಮ್ಮ ಹೋಗಿ ಜೀವನ ಮಾತಾಡ್ಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ನಮ್ಮ ಮಾಮನೂ ಕೂಡ ಇಲ್ಲೇ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಅವರು ಕೂಡ ಬಂದರು.
ಇನ್ನು ಈ ಥರ ಇತ್ತು ಅವತ್ತಿನ ದಿನ. ನಾನೇನು ನಾನ್ ವೆಜ್ ಅದೆಲ್ಲ ಏನೂ ಮಾಡೋದಕ್ಕಾಗಲಿಲ್ಲ. ಸಿಂಪಲ್ಲಾಗೇ ಒಂದು ತರಕಾರಿ ಸಾಂಬಾರನ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಶಿಶಿರ್ ಮತ್ತು ಅಪ್ಪು ಬಂದರೆ ಅವರು ಯಾವಾಗಲೂ ಕೂಡ ಅಷ್ಟೇ ಆಟ ಆಡಿಕೊಂಡು ಖುಷಿಯಾಗಿರ್ತಾರೆ. ಸೊ ಮಕ್ಕಳು ಅಂದರೆ ಮಕ್ಕಳೇ, ಅವ್ರದ್ದೇ ಒಂಥರ ಚೆಂದ ಅಂತ ಹೇಳ್ಬೋದು. ನಾವು ಮಕ್ಕಳಾಗಿದ್ದಾಗ ಅದೇನೋ ಹೇಳ್ತಾರಲ್ವ, ಯಾವುದೇ ಯೋಚನೆನೂ ಕೂಡ ಇರಲಿಲ್ಲ. ನಾವು ಜಸ್ಟು ಏನಾದ್ರು ಸೇರಿದಾಗ ನಾನು ನನ್ನ ಕಸಿನ್ಸ್ ಎಲ್ಲನೂ ಕೂಡ ಯಾವುದೇ ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ತಾರೆ. ನಮ್ಮ ಪಾಡಿಗೆ ನಾವು ಆಟ ಆಡ್ಕೊಂಡಿರ್ತಾಯಿದ್ವಿ. ಅದೆಷ್ಟು ಬೇಗ ನಾವು ದೊಡ್ಡವರಾಗ್ಬಿಟ್ವಿ ಅಂತ ಅನಿಸುತ್ತೆ. ಎಷ್ಟು ಯೋಚನೆಗಳು, ಎಷ್ಟು ತಲೆನೋವುಗಳು ಅಂತ ಅನಿಸುತ್ತೆ. ಮಕ್ಕಳಾಗಿರೋದೇ ಚೆಂದ, ಒಂಥರ ಆ ಒಂದು ಟೈಮೇ ಚೆಂದ ಅಂತ ಹೇಳ್ಬೋದು. ಸೊ ಈ ಥರ ಇತ್ತು. ಅಪ್ಪು ಮತ್ತು ಶಿಶಿರ್ ಆಟ ಆಡಿಕೊಂಡು ಪಾಡಿಗೆ ಅವರಿದ್ದರು. ಹಾಗೆಯೇ ಇನ್ನು ನಾನು, ಉಷಾಕ್ಕ, ಶಿವಮೊಮ್ಮ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅವರು ಕೂಡ ಹೋಗಿ ಮಾತಾಡಿಕೊಂಡು ಬಂದರು ಮೇಲ್ಗಡೆ. ಸೊ ಜೀವನ್ ಹೇಗಿದ್ದಾರೆ ಏನು ಮತ್ತು ಯಾವ ಥರ ಅವ್ರ ಪರಿಸ್ಥಿತಿ ಸದ್ಯಕ್ಕಿದೆ ಅನ್ನೋದನ್ನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಬಂದರು. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಉಷಾಕ್ಕ ಶಿವಮೊಗ್ಗ ಬಂದು ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಅದೊಂಥರ ನಿಜ, ನನಗೆ ಖುಷಿ ಆಯಿತು. ಏನೇ ಇರಲಿ ಅಲ್ವಾ, ನಮ್ಮ ಸುಖದಲ್ಲೇ ಆಗೋರಿಗಿಂತ ನಮ್ಮ ಕಷ್ಟದಲ್ಲಿ ನಮ್ಗೆ ಯಾರು ಆಗ್ತಾರೆ ಅವ್ರನ್ನಂತೂ ಲೈಫ್ ಲಾಂಗ್ ಮರಿಬಾರ್ದು ಅಂತ ಹೇಳ್ತಾರೆ. ಇನ್ನು ನಮ್ಮ ಮನೇಲಿ ನಮ್ಮ ತಾತ, ನಮ್ಮ ಅಜ್ಜಿ ಅವರೆಲ್ಲ ಫೋನ್ ಮಾಡಿ ಕೇಳ್ತಾನೇ ಇದ್ದರು. ಹಿಂದಿನ ದಿನ ನಮ್ಮ ಅಜ್ಜಿಗೆ ಬರೋದಕ್ಕಾಗಿರಲಿಲ್ಲ. ಬಟ್ ಸಂಡೇ ನಾನು ಬರ್ತೀನಿ, ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ತಾತನಿಗೆ ಕೇಳಿಕೊಂಡು ನಮ್ಮ ಅಜ್ಜಿ ಹಾಗೆಯೇ ನಮ್ಮ ರಕ್ಷಿ ಇಬ್ಬರು ಕೂಡ ಬಂದರು. ಇನ್ನು ಅವರು ಕೂಡ ಬಂದ ಮೇಲೆ ಅವರು ಒಂದು 5 ನಿಮಿಷನೂ ಕೂಡ ಕೂತ್ಕೊಂಡಿರಲಿಲ್ಲ. ಅವರು ಹೋಗಿ ಫಸ್ಟ್ ಜೀವನ ನೋಡಿಕೊಂಡು ಹೇಗಿದ್ದಾನೆ ಏನು ಅಂತ ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದರು. ಸೊ ಅವ್ರಿಗಂತೂ ನೋಡ್ಬಿಟ್ಟು ಇಷ್ಟೊಂದು ಆಗೋಗ್ಬಿಟ್ಟಿದ್ದೀನಪ್ಪ, ಈ ಥರ ಇದೆಯೇನಪ್ಪ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡ್ತಾಯಿದ್ರು. ಪಾಪ ನಮ್ಮ ಅಜ್ಜಿನೂ ಕೂಡ, ಅಂದರೆ ಹಿಂಗಾಯಿತು ಏನಾಯಿತು ಅಂತೆಲ್ಲ ಅಂದ್ಬಿಟ್ಟು, ಅದೇ ಆಕ್ಸಿಡೆಂಟ್ ಮಾಡಿದವ್ನಿಗೂ ಒಂದಷ್ಟು ಬೈಕೊಂಡು. ಸೊ ಈ ಥರ ಇನ್ನೂ ಅಡುಗೆ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವಾಗ ಊಟನ ಮಾಡ್ತಾಯಿದ್ದೀವಿ. ಸೊ ಊಟ ಅಂತೂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಒಂದು 6 ಗಂಟೆ ಹಾಗೆ ಎಲ್ಲರೂ ಹೋಗಿ ಜೀವನ ಹತ್ರ ಕೂತ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ ಪಾಪ ಅವರು ನಡೆಯೋಕ್ಕಾಗಲ್ಲ ಈಗ, ಮತ್ತು ಅವ್ರಿಗೂ ಏನಾದರೂ ಇರುತ್ತೆ ಅಲ್ವಾ, ಅಯ್ಯೋ ನಾನು ಕೆಳಗಡೆ ಹೋಗಬೇಕಾಗಿತ್ತು, ಎಲ್ಲರೂ ಒಟ್ಟಿಗೆ ಇದ್ದಾರೆ, ನಾನು ಮಾತ್ರ ಇಲ್ಲಿದ್ದೀನಿ ಅಂತ. ಸೊ ಹಾಗಾಗಿ ನಾವೆಲ್ಲರೂ ಬಂದುಬಿಟ್ಟು ಜೀವನ ಹತ್ರನೇ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವರಂತೂ ಹಿಂದಿನ ದಿನ ಇದ್ದಿದ್ದಕ್ಕೂ ಇವಾಗ ಪ್ರೆಸೆಂಟ್ ಇರೋದಕ್ಕೂ, ಅಂದರೆ ಅವತ್ತಿನ ದಿನ ಸಂಡೇ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅವರೇ ಹೇಳ್ತಾಯಿದ್ರು, ಎಲ್ಲರೂ ಒಟ್ಟಿಗೆ ಇದ್ದು ಮಾತಾಡುವಾಗ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಒಂಥರ ನನಗೆ ನೋವಾಗಿದೆ ಅಂತಲೇ ಮರ್ತೋಗ್ಬಿಟ್ಟಿತ್ತು. ನನ್ನ ತಂಗಿ ಅಂತೂ ಅವಳು ಏನಾದರೂ ಒಂದು ಜೋಕ್ಸ್ ಮಾಡ್ತಾನೇ ಇರ್ತಾಳೆ. ಸೊ ಅವಳ ಜೋಕ್ಸ್ನ ಕೇಳೋದಕ್ಕೆ ಒಂಥರ ಚೆಂದ ಅನಿಸುತ್ತೆ. ಹಾಗೆಯೇ ನಮ್ಮ ರಕ್ಷು ಕೂಡ ಅಷ್ಟೇ, ಏನಾದರೂ ನಡೆದಿರೋ ಅಂತಹ ಇನ್ಸಿಡೆಂಟ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ನಮ್ಮ ಶಿಶಿರ್ ಕೂಡ ಅಷ್ಟೇ, ಅವನಿಗೆ ಅವನದೇನಿರುತ್ತೆ ಅವನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದ. ಹೀಗೆ ಮಾತಾಡಿಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ. ಕಾಫಿ ಟೈಮ್ ಕೂಡ ಆಯಿತು, ಹೋಗಿ ಕಾಫಿ ಕೂಡ ಮಾಡ್ಕೊಂಡು ಬಂದೆ. ಇವಾಗ ಎಲ್ಲರೂ ಕೂತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ. ಇನ್ನು ಮಂಜು ಅವರು ಕೂಡ ಬಂದಿದ್ದರು. ಆಮೇಲೆ ಬೆಳಗ್ಗೆ ಮಂಜು ಅವ್ರ ಅಪ್ಪ ಅಮ್ಮ, ಅಂದರೆ ನಮ್ಮ ರಾಣಿಯವರ ಅತ್ತೆ ಮಾವನೂ ಕೂಡ ಬಂದಿದ್ದರು. ಸೊ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವ್ರು ಇವಾಗ ನಮಗೆ ರೀಸೆಂಟಾಗಿ 1.5 ವರ್ಷದಿಂದ ಗೊತ್ತು ಅಷ್ಟೇನೆ. ಬಟ್ ಅವ್ರು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬಂದು ಜೀವನ ನೋಡ್ಕೊಂಡು ಹೋದರು. ಅದು ನಂಗೆ ತುಂಬಾ ಖುಷಿಯಾಯಿತು. ಹಾಗೆಯೇ ಇವಾಗ ನನ್ನ ಮಗ ಒಂದು ಸ್ವಲ್ಪ ಏನೋ ಹೊಸ್ದಾಗಿ ಆಟನ ಕಲ್ತ್ಕೊಂಡಿದ್ದಾನೆ. ಸೊ ಅದನ್ನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೋತೀನಿ. ಜೋರಾಗಿ ಹೇಳು, ಸ್ವಲ್ಪ ಸುಮ್ಮನೆ ಮೋಸ ಮಾಡ್ತಾ ಇದೀಯಾ. ಅಯ್ಯೋ ಅಪ್ಪು ವಿನ್ ಆಗೋದ, ನನ್ನ ಔಟ್ ಮಾಡ್ಬಿಟ್ಟ. ಇದ್ಯಾರೋ ಸೋಲೋರು ಔಟ್ ಆಗೋದು ಅನ್ನೋ ಬುಕ್ಕಿ ನಮ್ದು ಬಸ್ ಕೊಟ್ಟಾರ. ಇನ್ನು ನಮ್ಮಪ್ಪ ಸಂಜೆ ಬಂದಿದ್ದರು. ಆವಾಗ ಮಟನ್ ಸಾಂಬಾರು ನಮ್ಮಮ್ಮ ಏನು ಮಾಡಿದ್ದಾರೆ ಅದನ್ನು ತೊಗೊಂಬಂದು ಕೊಟ್ಬಿಟ್ಟು, ಜೀವನ್ಗೆ ಮುದ್ದೆ ಮಾಡಿಕೊಡು, ಅನ್ನ ಮಾಡಿಬಿಡ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನು ನಮ್ಮ ಮನೆಯಲ್ಲಿ ಒಂದಷ್ಟು ಜನ ಮಟನೆಲ್ಲ ತಿನ್ನೋದಿಲ್ಲ. ಹಾಗಾಗಿ ನಾನು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಬೇಡ ಸುಮ್ಮನೆ ಯಾಕೆ ಎಗ್ ರೈಸು, ವೆಜ್ ರೈಸೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತೆಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮ್ಮ ರಕ್ಷು ಎಲ್ಲ ಹೆಲ್ಪ್ ಮಾಡಿ ಕೊಟ್ಟಳು ನನಗೆ. ಇನ್ನು ಉಷಾಕ, ಶಿವಮೊಮ್ಮ, ಶಿಶಿರ್ ಅವರು ಕೂಡ ಪಪ್ಪ ಕರೆದ್ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆಗೆ ಹತ್ರನೇ ನಮ್ಮ ಅಪ್ಪ ಅವ್ರ ಮನೆ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ.
ಇವಾಗ ಅವರು ಕೂಡ ಹೊರಟ ಮೇಲೆ ನಾನು ಕೂಡ ಏನು ಫ್ರೈಡ್ ರೈಸ್ ಮಾಡಬೇಕಾಗಿತ್ತು, ಹೋಗಿ ಮಾಡಿದೆ. ಇನ್ನು ನಾನು ಹೋಗಿ ಫ್ರೈಡ್ ರೈಸ್ ಮಾಡಿ ನಾವೆಲ್ಲ ಊಟ ಮಾಡೋ ಅಷ್ಟೊತ್ತಿಗೆ 10:30 ಆಗೋಗ್ಬಿಟ್ಟಿತ್ತು. ಪುಣ್ಯಕ್ಕೇನು ಅಂತಂದರೆ ಜೀವನಿಗೆ ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ರು. ಅವರು ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿತ್ತು, ಆನ್ ಟೈಮ್ ಟ್ಯಾಬ್ಲೆಟ್ನ ಕೊಟ್ಟೆ ಅಷ್ಟೇನೆ. ಸೊ ಇವಾಗ ಒಂದಷ್ಟು ಟೈಮ್ ಮಾತಾಡಿಕೊಂಡು ಆಮೇಲೆ ಮಲ್ಕೊಂಡ್ವಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.